ಅಯೋಧ್ಯೆ ಎಂಬ ಪವಿತ್ರ ನಗರದಲ್ಲಿ ಧರ್ಮನಿಷ್ಠ ರಾಜ ದಶರಥನ ಪುತ್ರನಾಗಿ ಶ್ರೀರಾಮ ಜನ್ಮ ಪಡೆದನು. ಬಾಲ್ಯದಿಂದಲೇ ರಾಮನು ಸತ್ಯ, ಧರ್ಮ, ದಯೆ ಮತ್ತು ಶೌರ್ಯಗಳ ಪ್ರತೀಕನಾಗಿದ್ದನು. ಮಿಥಿಲೆಯ ಜನಕ ಮಹಾರಾಜನ ಪುತ್ರಿ ಸೀತಾದೇವಿ ಭೂಮಿಯಿಂದ ಜನಿಸಿದ ಕಾರಣ ಭೂಮಿಜಾ ಎಂದು ಪ್ರಸಿದ್ಧಳಾಗಿದ್ದಳು. ಅವಳು ಸೌಂದರ್ಯ ಮಾತ್ರವಲ್ಲ, ಸಹನಶೀಲತೆ, ಪಾವಿತ್ರ್ಯ ಮತ್ತು ಭಕ್ತಿಯಲ್ಲಿಯೂ ಅಪ್ರತಿಮಳಾಗಿದ್ದಳು. ಸೀತೆಯ ಸ್ವಯಂವರದಲ್ಲಿ ಶಿವಧನುಸ್ಸನ್ನು ಎತ್ತಿ ಮುರಿಯುವ ಶಕ್ತಿ ಯಾರಿಗೂ ಇರಲಿಲ್ಲ. ಆದರೆ ರಾಮನು ಸುಲಭವಾಗಿ ಧನುಸ್ಸನ್ನು ಮುರಿದು ಸೀತೆಯನ್ನು ವರಿಸಿದನು. ರಾಮ-ಸೀತೆಯ ವಿವಾಹವು ಧರ್ಮ ಮತ್ತು ಪ್ರೇಮದ ಮಹಾನ್ ಸಂಗಮವಾಗಿತ್ತು. ಅಯೋಧ್ಯೆಯ ಸಿಂಹಾಸನಕ್ಕೆ ರಾಮನು ಏರಬೇಕಾಗಿದ್ದ ಸಮಯದಲ್ಲಿ ಮಾತೃವಾಜ್ಞೆ ಮತ್ತು ತಂದೆಯ ವಚನ ಪಾಲನೆಗಾಗಿ ರಾಮನು 14 ವರ್ಷಗಳ ವನವಾಸಕ್ಕೆ ಹೊರಟನು. ಪತ್ನಿ ಸೀತೆಯು ಸಹೋದರ ಲಕ್ಷ್ಮಣನು ರಾಮನೊಂದಿಗೆ ವನವಾಸಕ್ಕೆ ತೆರಳಿದರು. ರಾಜಮಹಲದ ಸುಖವನ್ನು ತ್ಯಜಿಸಿ ಕಾಡಿನ ಕಷ್ಟಗಳನ್ನೂ ಸಹ ಸೀತಾದೇವಿ ಧೈರ್ಯದಿಂದ ಸ್ವೀಕರಿಸಿದಳು. ವನವಾಸದ ವೇಳೆ ಲಂಕಾಧಿಪತಿ ರಾವಣನು ಕಪಟದಿಂದ ಸೀತೆಯನ್ನು ಅಪಹರಿಸಿದನು. ಸೀತೆಯ ವಿರಹದಲ್ಲಿ ರಾಮನು ದುಃಖಿಸಿದರೂ ಧರ್ಮಪಥವನ್ನು ಬಿಡಲಿಲ್ಲ. ಹನುಮಂತ, ಸುಗ್ರೀವ ಮತ್ತು ವಾನರ ಸೈನ್ಯದ ಸಹಾಯದಿಂದ ರಾಮನು ಲಂಕೆಗೆ ತೆರಳಿ ರಾವಣನನ್ನು ಸಂಹರಿಸಿ ಸೀತೆಯನ್ನು ರಕ್ಷಿಸಿದನು. ಇದು ಧರ್ಮದ ವಿಜಯ, ಅಧರ್ಮದ ಪರಾಭವವಾಗಿತ್ತು. ಅಗ್ನಿಪರೀಕ್ಷೆಯ ಮೂಲಕ ಸೀತೆಯ ಪಾವಿತ್ರ್ಯವು ಲೋಕಕ್ಕೆ ಸ್ಪಷ್ಟವಾಯಿತು. ನಂತರ ರಾಮ-ಸೀತೆಯರು ಅಯೋಧ್ಯೆಗೆ ಮರಳಿ ರಾಮರಾಜ್ಯವನ್ನು ಸ್ಥಾಪಿಸಿದರು. ಅದು ನ್ಯಾಯ, ಶಾಂತಿ ಮತ್ತು ಸಮೃದ್ಧಿಯ ಆದರ್ಶ ರಾಜ್ಯವಾಗಿತ್ತು. ರಾಮ-ಸೀತೆಯ ಕಥೆ ನಮಗೆ ಹೇಳುವುದು, ಧರ್ಮದ ಮಾರ್ಗ ಕಷ್ಟಕರವಾದರೂ ಅದೇ ಶಾಶ್ವತ ಜಯದ ದಾರಿ. ಪ್ರೀತಿ, ತ್ಯಾಗ ಮತ್ತು ನಿಷ್ಠೆಯಿದ್ದಲ್ಲಿ ಜೀವನವು ಪವಿತ್ರವಾಗುತ್ತದೆ.